ಒಂದು ಸಲ ನಿಮ್ಮ ಗೃಹಲಕ್ಷ್ಮಿ ಹಣ ಬರುವ ಪಾಸ್ಬುಕ್ ಅನ್ನ ಓಪನ್ ಮಾಡಿ. ಈ ಗೃಹಲಕ್ಷ್ಮಿ ಹಣ ಯಾವ ಡೇಟ್ಗೆ ಬಂದಿದೆ, ಎಷ್ಟು ತಿಂಗಳು ಬಂದಿದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನೋಡೋಣ. ಆಗಸ್ಟ್ 30, 2023ಕ್ಕೆ ಮೊದಲ ಗೃಹಲಕ್ಷ್ಮಿ ಕಂತಿನ ಹಣ ಬಂದಿದೆ. ನಿಮ್ಮ ಪಾಸ್ಬುಕ್ ಚೆಕ್ ಮಾಡಿ, ಅದೇ ದಿನ ನಿಮಗೂ ಕೂಡ ಬಂದಿರುತ್ತೆ. ಇದಾದ್ಮೇಲೆ ಅಕ್ಟೋಬರ್ 17, 2023ಕ್ಕೆ ಎರಡನೇ ಕಂತಿನ ಹಣ ಬಂದಿದೆ. ಇಲ್ಲಿ ಸೆಪ್ಟೆಂಬರ್ ಹಣ ಬಂದಿಲ್ಲ. ಈ ಸೆಪ್ಟೆಂಬರ್ ಹಣವನ್ನ ಮುಂದಿನ ಕಂತಿನಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ನೋಡೋಣ. ಇದಾದ ಮೇಲೆ ಮೂರನೇ ಕಂತು ಡಿಸೆಂಬರ್ 8, 2023ಕ್ಕೆ ಬಂದಿದೆ. ನಂತರ ಜನವರಿ 4, 2024ಕ್ಕೆ ನಾಲ್ಕನೇ ಕಂತಿನ ಹಣ ಬಂದಿದೆ. ಇದೇ ಜನವರಿಯಲ್ಲಿ ಐದನೇ ಕಂತು ಕೂಡ ಬಂದಿದೆ. ಜನವರಿ 23ಕ್ಕೆ ಮತ್ತೊಂದು ಸಲ ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದಾರೆ. ಸೊ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಸ್ ಆದ ಕಂತನ್ನ ಜನವರಿಯಲ್ಲಿ 2 ಸಲ ಗೃಹಲಕ್ಷ್ಮಿ ಅಮೌಂಟ್ ಹಾಕಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಒಟ್ಟು 6 ಕಂತಿನ ಹಣ ಕ್ಲಿಯರ್ ಮಾಡಿದ್ದಾರೆ. ಇದಾದ ಮೇಲೆ ಫೆಬ್ರವರಿ 13ಕ್ಕೆ 7ನೇ ಕಂತಿನ ಹಣವನ್ನ ಹಾಕಿದ್ದಾರೆ. ನಂತರ ಮಾರ್ಚ್ 23ಕ್ಕೆ 8ನೇ ಕಂತಿನ ಹಣವನ್ನ ಹಾಕಿದ್ದಾರೆ. ನಂತರ 9ನೇ ಕಂತಿನ ಹಣವನ್ನ ಏಪ್ರಿಲ್ 19ಕ್ಕೆ ಹಾಕಿದ್ದಾರೆ. ಇನ್ನು 10ನೇ ಕಂತಿನ ಹಣವನ್ನ ಮೇ 6ಕ್ಕೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಶುರುವಾಗಿದ್ದು ಆಗಸ್ಟ್ 2023ರಲ್ಲಿ, ಅಲ್ಲಿಂದ ಮೇ 2024ರವರೆಗೆ 10 ತಿಂಗಳಾಗುತ್ತೆ. ಟೋಟಲ್ ಆಗಿ 20,000 ರೂಪಾಯಿ ಈಗಾಗಲೇ ಗೃಹಲಕ್ಷ್ಮಿಯಿಂದ ನಿಮಗೆ ಬಂದಿದೆ. ಸೊ ಇವಾಗ ನಾವು ಹೇಳಿರುವ ದಿನಾಂಕವನ್ನ ನಿಮ್ಮ ಪಾಸ್ಬುಕ್ ನಲ್ಲಿ ಕ್ರಾಸ್ ಚೆಕ್ ಮಾಡಿದ್ರ, ಎಲ್ಲವೂ ಕೂಡ ಸರಿ ಇದೆಯಾ ಅಥವಾ ಯಾವ್ದಾದ್ರು ತಿಂಗಳು ನಿಮ್ಗೆ ಮಿಸ್ ಆಗಿದ್ಯಾ? ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ತಾಲೂಕಿನ ಹೆಸರನ್ನು ಕೂಡ ಎಂಟ್ರಿ ಮಾಡಿ. ಸೊ ಪಾಸ್ಬುಕ್ ನಲ್ಲಿ ನಿಮಗೆ ಯಾವ್ದಾದ್ರು 1-2 ತಿಂಗಳು ಮಿಸ್ ಆಗಿದ್ರೆ ಅದಕ್ಕೂ ಕೂಡ ಕರ್ನಾಟಕ ಸರ್ಕಾರ 2 ಹೊಸ ಅಪ್ಡೇಟ್ ಅನ್ನ ಮಾಡಿದೆ. ಆ ಅಪ್ಡೇಟ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ಮಾಹಿತಿಯ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ನಲ್ಲಿ @ದಿವಾಕರ್ ಫ್ಯಾಕ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾನೆಲ್ ನ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ.